ಸೊ ವೆಲ್ಕಮ್ ಬ್ಯಾಕ್ ಸೊ ಅನದರ್ ವ್ಲಾಗ್ ಗೈಸ್. ಆಲ್ಮೋಸ್ಟ್ ಒಂದು 2 days ಆಯಿತು ಅಂತ ಅಂದ್ಕೊಳ್ತೀನಿ ಅರ್ನಿಂಗ್ಸ್ ವೀಡಿಯೋಸ್ ಮಾಡಿ. ಶಿವರಾತ್ರಿಗೆ ಲಾಸ್ಟ್ ಅರ್ನಿಂಗ್ಸ್ ವೀಡಿಯೋ ಮಾಡಿದ್ದು. ಒಂದಷ್ಟು ಹೆಲ್ತ್ ಇಶ್ಯೂಯಿಂದ ಮಾಡೋಕ್ಕಾಗಿರಲಿಲ್ಲ ಅನ್ನೋದು ನಿಮಗೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಸೊ ಇವಾಗ ಸ್ವಲ್ಪ ರಿಕವರಿ ಆಗಿದ್ದೀನಿ. ಒಂದಷ್ಟು ಟ್ಯಾಬ್ಲೆಟ್ಸು ಮತ್ತು ಒಂದಷ್ಟು ಟ್ರಿಪ್ಸು ಸೊ ಇದೆಲ್ಲ ಹಾಕ್ಸ್ಕೊಂಡು ಇವಾಗ ಸ್ವಲ್ಪ ಸ್ಟಡಿಯಾಗಿ ಡ್ಯೂಟಿ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ಸೊ ನೋಡವ, ಇವತ್ತು ಡ್ಯೂಟಿ ತಿರ್ಗಿ ಆನ್ ಮಾಡ್ಕೊಳ್ತಾ ಇದ್ದೀನಿ. ಟೈಮ್ ಮತ್ತು ಡೇಟ್ ಬಂದ್ಬಿಟ್ಟು ಹೇಳ್ತೀನಿ ನಿಮಗೆ. ಫೆಬ್ರವರಿ 19 11 ಗಂಟೆ 7 ನಿಮಿಷ. ಓಕೆನಾ, ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ನೋಡುವಾಗ ಡ್ಯೂಟಿನ ಆನ್ ಮಾಡ್ಕೊಂಡಿದ್ದೀನಿ. ಯಾವ ಥರ ರನ್ನಿಂಗ್ಸ್ ಆಗುತ್ತೆ ಏನು ಎತ್ತ ದಿನ ಗ್ಯಾಪ್ ಬೇರೆ ಆಗ್ಬಿಟ್ಟಿತ್ತು. ಸೊ ಡ್ಯೂಟಿ ಕೊಡ್ತಾನೆ ಅಥವಾ ಕೂರಿಸ್ತಾನೆ ಏನೂ ಗೊತ್ತಿಲ್ಲ. ಈ ಒಂದು ಅಗ್ರಿಗೇಟರ್ ಆ್ಯಪ್ಗಳಲ್ಲಿ ಯಾವ ಥರ ಅಂತ ಕಂಟಿನ್ಯೂಸ್ ಡ್ಯೂಟಿ ಮಾಡ್ತಿದ್ರೆ ದಿನಾನು ಡ್ಯೂಟಿ ಮಾಡ್ತಿರೋ ಒಂದಿನ ಬಿಡುತ್ತೆ. ಸೊ ನಿಮಗೆ ಡ್ಯೂಟಿಗಳನ್ನ ಕೊಡ್ತಾನೆ. ಅದೇ ನೀವೇನಾದ್ರು 1 ದಿನ 2 ದಿನ 3 ದಿವಸ ಥರ ಏನಾದರೂ ಡ್ಯೂಟಿ ಮಾಡಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾನೆ ಅಂತಂದರೆ, ನೀವು ಆನಲ್ಲಿದ್ದರೂ ಡ್ಯೂಟಿ ಕೊಡೋಲ್ಲ. ಇಲ್ಲಾಂದ್ರೆ 3-4 ಅವರ್ 5 ಅವರು ಕೂರಿಸ್ಬಿಡ್ತಾನೆ. ಸೊ ಆ ಥರ ಎಕ್ಸ್ಪೀರಿಯನ್ಸ್ ನನಗೆ ಆಗಿದೆ. ಸೊ ನಿಮ್ಗೆ ಯಾರಿಗಾದ್ರೂ ಆ ಥರ ಎಕ್ಸ್ಪೀರಿಯನ್ಸನ್ನು ಹಾಕಿದರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ, ನೋಡುವ ಇವತ್ತು ಕೊಡ್ತಾನೆ ಅಂತ ಅಂದ್ಕೊಳ್ತೀನಿ. ನೋಡುವ, ರಾತ್ರಿ 11 ಗಂಟೆ 11:15 ಆನ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಮನೆಗೆ ಹೋಗಿಲ್ಲ. ಆ್ಯಕ್ಚುಲಿ ನಾನು ಕಾರಲ್ಲಿ ಇವಾಗ ಮಲ್ಕೊಂಡಿದ್ದೆ. ನೈಟು ಮಲಗಿದ್ದು ಅಲಾರಾಮ್ ಇಟ್ಕೊಂಡಿದ್ದೆ 11 ಗಂಟೆಗೆ. ಸೊ ಅಲಾರಾಮ್ ಹೊಡೆದ ತಕ್ಷಣ ಎದ್ದುಬಿಟ್ಟು ಈಗ ಡ್ಯೂಟಿ ಆನ್ ಮಾಡ್ಕೊಂಡಿದ್ದೀನಿ. ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತೀರ ನನಗೆ, ಮತ್ತು ಸುಮಾರು ಜನ ಫೋನು ಮಾಡಿದ್ದೀರ ನನಗೆ. ನಾನು ಸುಮಾರು ಜನಕ್ಕೆ ರೆಸ್ಪಾನ್ಸ್ ಮಾಡೋಕ್ಕಾಗಿಲ್ಲ. ನಮ್ಮ ಕಮೆಂಟ್ಗಳು ನೋಡ್ತಾ ಇದ್ದೀನಿ. ಒಂದಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಿದ್ದಾರೆ. ಅಂಥವ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೋಗಲ್ಲ. ಅಂಥವ್ರಿಗೆ ನಾನು ರೆಸ್ಪಾನ್ಸೇ ಮಾಡೋಕ್ಕೋಗಲ್ಲ. ಬೇರೆ ಯಾರಾದರೂ ಕಮೆಂಟ್ಗಳು ಮಾಡಿದರೆ ಅಷ್ಟು ಈ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಮಧ್ಯದಲ್ಲಿ ಯಾರಿಗೆ ಕಮೆಂಟಿಗೆ ರಿಪ್ಲೈ ಮಾಡೋಕ್ಕಾಗುತ್ತೆ, ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ ಸ್ನೇಹಿತರೆ, ಮೊದಲನೇ ಬುಕ್ಕಿಂಗು ಡ್ರಾಪ್ ಆಯಿತು. 12:20ಕ್ಕೆ ಕೊಟ್ಟಿದ್ದು ಇಂದಿರಾನಗರ ಡ್ರಾಪ್ ಮಾಡಿದ್ದೀನಿ. ಸೊ 219 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೊಗೊಂಡಿದ್ದೀನಿ. ಟೈಮ್ ಬಂದು 12:48. ಸೊ ಇಲ್ಲಿಂದ ನೀನೊಂದು ಯಾವುದೋ ಡ್ಯೂಟಿ ಕೊಟ್ಟಿದ್ದಾನೆ. ಇದು ಬಂದ್ಬಿಟ್ಟು ನನ್ನ ಪ್ರಕಾರ ವೈಟ್ ಫೀಲ್ಡ್ ಅಂತ ಅಂದ್ಕೊಳ್ತೀನಿ. ಎಲ್ಲೋ ಲೊಕೇಶನ್ ಇದೆ ಗೈಸ್. ಓಕೆ, ಇಲ್ಲ ಮುಂದ್ಗಡೆ ಲೆಫ್ಟು ಬನ್ನಿ, ಹೋಗ್ಬಿಟ್ಟು ಕರ್ಕೊಂಡು ಹೋಗೋದು. 2ನೇ ಬುಕ್ಕಿಂಗು ವೈಟ್ ಫೀಲ್ಡ್ ಡ್ರಾಪು 388 ರೂಪಾಯಿ ಅಂತ ತೋರಿಸ್ತು ಅಮೌಂಟು. ಸೊ ಗೈಸ್, 2ನೇದು ಡ್ರಾಪ್ ಆಯಿತು ವೈಟ್ ಫೀಲ್ಡ್ ಹತ್ರ. ಸೊ 388 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೊಗೊಂಡಿದ್ದೀನಿ. ಟೈಮ್ ಬಂದ್ಬಿಟ್ಟು 1:37. ಸೊ ನೋಡೋಣ ಇಲ್ಲಿಂದ ಯಾವ ಡ್ಯೂಟಿ ಕೊಡ್ತಾನೆ, ಎಷ್ಟು ಗಂಟೆ ಕೊಡ್ತಾನೆ, ಏನು ಎತ್ತ ಅಂತ. ಇನ್ನು ಅಪ್ಡೇಟ್ ಆಗಿಲ್ಲ. ಇದು 1 ಡೇ ರಿವ್ಯೂ ಪಾಸ್ 1 ಟ್ರಿಪ್ ಅಂತ ಐತೆ. ಬರೋ ತಲೆನೋವು ಇದು. ಹೋಗಿ ರೆಡಿ ಮಾಡಿಸ್ಕೊಂಡು ಓಲಾ ಆನ್ ಮಾಡ್ಕೋಬೇಕು. ಅದು 21 ರೂಪೀಸ್ ಏನೋ ಕಿಲೋಮೀಟ್ರ್ ಕೊಡ್ತಿದ್ದಾನೆ. ಸೊ ಇದೆಲ್ಲ ಮಾಡಿದ್ರೆ ವರ್ಕೌಟ್ ಆಗೋಲ್ಲ. ಸೊ ಹುಷಾರಿರಲಿಲ್ಲ, ಅದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಯಿತು. ಸೊ ನಾಳೆನೇ ಹೋಗಿ ಓಲಾ ID ಓಪನ್ ಮಾಡಿಸ್ಕೊಳ್ಬೇಕು. ನೋಡೋಣ ಗೈಸ್, ಅಪ್ಡೇಟ್ ಮಾಡ್ತೀನಿ ನಿಮಗೆ. ಸೊ ಮುಂದೆಲ್ಲರೂ ಹಾಕ್ಕೊಂಡು ಕಮೆಂಟ್ಗಳು ಯಾರು ಮಾಡಿದ್ದೀರಾ, ಸೊ ಉತ್ತರ ಕೊಡೋ ಅಂಥ ಕೆಲಸ ಮಾಡ್ತೀನಿ ಡ್ಯೂಟಿ ಬರೋ ತನಕ. ಇನ್ನೇನು ಮಾಡೋದು, ಡ್ಯೂಟಿ ಇಲ್ವಲ್ಲ. ಯಾವ್ದಾದ್ರು ಡ್ಯೂಟಿ ಬರೋ ತನಕ ಒಂದಷ್ಟು ಕಮೆಂಟ್ಗಳಿಗೆ ರಿಪ್ಲೈ ಮಾಡ್ಬೋಣ ಗ್ಯಾಪಲ್ಲಿ ಅಂದ್ಕೊಂಡು. ನೋಡೋಣ, ಸ್ಕ್ರೀನಲ್ಲಿ ಹಾಕಿರ್ತೀನಿ. ಓಕೆ, ಎಲ್ಲ ಕಮೆಂಟ್ಗಳು ರಿಪ್ಲೈ ಮಾಡೋಲ್ಲ. ಬೇಡದೇ ಇರೋದು ತಲೆ ಕೆಟ್ಟಿರೋರಿಗೆ ಕಮೆಂಟ್ಗಳು ಮಾಡಿರ್ತಾರೆ ಗೊತ್ತಾ, ಅಂಥವ್ರ ಕಮೆಂಟ್ಗಳನ್ನ ನಾನು ರಿಪ್ಲೈ ಮಾಡಲ್ಲ ಗೈಸ್, ಆಯಿತಾ. ಸೊ ಬೇಕಾಗಿ ಯಾವುದು ಅವಶ್ಯಕತೆ ಇದೆ, ಯಾವುದಕ್ಕೆ ತುಂಬ ಇನ್ಫಾರ್ಮೇಷನ್ ಬೇಕು ಅಂತ ಕೇಳಿದ್ದಾರೆ, ಸೊ ಅಂಥ ಒಂದು ಕಮೆಂಟ್ಗಳಿಗೆ ಆನ್ಸರ್ ಮಾಡ್ತೀನಿ. ಆಲ್ಮೋಸ್ಟ್ ರೀಸೆಂಟ್ ಎಲ್ಲ ಕಮೆಂಟ್ ನೋಡ್ಬೋದು, ಹಾಕಿರ್ತೀನಿ ಸ್ಕ್ರೀನಲ್ಲಿ. ಅದು ಬೆಸ್ಟ್ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಬ್ರೋ. ಅಂಜಿ ಪೌಲ್ 574745 ಬ್ರೋ, ಯಾವ ಕಂಪನಿ ಇದು? ಯಾವ ಬಂದ್ಬಿಟ್ಟು ಡ್ರೈವ್ ಟು ಓನರ್ಶಿಪ್ ಕ್ಯಾಬ್. ಸೊ ಇದು ಬಂದ್ಬಿಟ್ಟು ಬ್ರೋ ಫ್ಲೀಟ್ ಕಂಪ್ನಿ. ನಾನು ಆ ಒಂದು ವ್ಯಾಗ್ನರ್ ತೊಗೊಂಡು ಓಡಿಸ್ತಿದ್ದಲ್ಲ, ಸೊ ಆ ಒಂದು ವೀಡಿಯೋಗೆ ಕಮೆಂಟ್ ಮಾಡಿದ್ದಾರೆ. ಅದು ಹೆಸರು ಹೇಳೋಕ್ಕೆ ಇಷ್ಟಪಡೋದು ಅವರು. ಒಟ್ಟು ಫ್ಲೀಟ್ ಕಂಪ್ನಿಗಳು, ಆಯಿತಾ, ಅಲ್ಲಿ ತೊಗೊಂಡಿದ್ದು. ಐ ಹ್ಯಾವ್ ಸೀನ್ ಆಲ್ ಯುವರ್ ವಿಡಿಯೋಸ್. ಐ ಮೇಡ್ ಎ ಡಿಸಿಷನ್ ಟು ಕಮ್ ಟು ಬೆಂಗಳೂರು. ಅಯ್ಯೋ ಬ್ರದರ್, ಶಿವಕುಮಾರ್ ಸ್ವಾಮಿ ಅಂತ ಇದ್ದಾರೆ. ಬ್ರದರ್, ನನ್ನ ವೀಡಿಯೋಸ್ ನೋಡ್ಬಿಟ್ಟು ಯಾವುದೇ ಕಾರಣಕ್ಕೂ ಡಿಸಿಷನ್ ತೊಗೊಳಕ್ಕೆ ಹೋಗ್ಬಿಡ್ರಿ. ಯಾವಾಗಲೂ ಅದನ್ನೇ ಹೇಳೋದು ನಾನು. ವೀಡಿಯೋನ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಇಲ್ಲ ಇನ್ಫಾರ್ಮೇಷನ್ ಪರ್ಪಸ್ಗೆ ಮಾತ್ರ ನೋಡ್ರಿ ಅಷ್ಟೇ. ಇದನ್ನೇ ತಲೆಗೆ ಹಾಕ್ಕೊಂಡು ನನ್ನಿಂದ ಗಾಡಿ ಹಾಕ್ಕೊಳ್ತೀನಿ ಅಂದರೆ ನಿಮ್ಮ ಮನೆ ಬರ, ನಾನು ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನಾನು ಯಾರಿಗೂ ಗಾಡಿ ಹಾಕ್ಕೊಳ್ಳಿ ಈ ಫೀಲ್ಡಿಗೆ ಬನ್ನಿ ಹಂಗೆ ಹಿಂಗೆ ಅಂತ ಯಾರನ್ನೂ ಇಲ್ಲಿ ಹೇಳೋಲ್ಲ. ಸೊ ಈಗಿರುವಂಥ ಸಿಚುವೇಶನ್ನ ನಾನು
ಇಲ್ಲಿ ಪ್ರೆಸೆಂಟ್ ಎಕ್ಸ್ಪೀರಿಯೆನ್ಸ್ ಮಾಡಿ ಸೊ ಇಲ್ಲಿ ಹೇಳ್ತಾ ಇದ್ದೀನಿ. ನಾಳೆ ದಿವಸ ಯಾರೇ ಒಬ್ರು ಒಂದು ಬಕ್ರ ಆಗಬಾರ್ದು, ಕಷ್ಟಪಡಬಾರ್ದು ಅನ್ನೋ ಒಂದು ರೀಸನಿಂದ ಅಷ್ಟೇ ವೀಡಿಯೋಗಳನ್ನ ಮಾಡಿ ಹಾಕೋದು. ಸೊ ಯಾರಿಗೂ ಹೇಳೋಕ್ಕೋಗಲ್ಲ ಬರ್ತಾರೆ, ಆಯಿತಾ, ನಿಮ್ಮ ಇಷ್ಟದ ಮೇಲೆ. ಇನ್ನೊಂದು ಬಂದ್ಬಿಟ್ಟು ಮೊನ್ನೆ ಒಂದು ಡ್ರೈವಿದೊಂದು ಜಾಬ್ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ, ಪಾರ್ಟ್ ಟೈಮ್ ಡ್ರೈವಿಂಗ್ ಜಾಬ್ ಅಂತ. ಅದಕ್ಕೆ ಕೆ ಶಿವಕುಮಾರ್ 8750 ಇವ್ರು ಮಾಡಿದ್ದಾರೆ. ಐಬ್ರೋ ಹೊಟ್ಟೆ ಹಸಿವಿದ್ದವನಿಗೆ ಊಟ ಹೆಂಗೆ ಮಾಡಬೇಕು ಗೊತ್ತಿರುತ್ತೆ, ಬೇರೆ ಬೇರೆ ಏನಾದರೂ ವಿಡಿಯೋ ಮಾಡು ಬ್ರೋ ಪ್ಲೀಸ್, ಬೇಜಾರಾಗಬೇಡ, ಯು ಹ್ಯಾವ್ ಎ ಜಸ್ಟ್ ಮೈ ಸೋಲ್ ಅಂತ ಹಾಕಿದ್ದಾರೆ. ನಂಗೆ ಅರ್ಥ ಆಗಿಲ್ಲ ಆ ವಿಡಿಯೋದಲ್ಲಿ. ನಾನು ನೀವು ಇದನ್ನ ಯಾವ ಒಂದು ಪಾಯಿಂಟ್ಗೆ ಇದನ್ನು ಕಮೆಂಟ್ ಮಾಡಿದರೆ ನನಗೆ ಗೊತ್ತಿಲ್ಲ. ಹೊಟ್ಟೆ ಹಸಿವಿದವನಿಗೆ ಊಟ ಹೆಂಗೆ ಮಾಡಬೇಕು ಅಂತ ಗೊತ್ತಿರುತ್ತೆ ಬ್ರದರ್. ನಾನಿಲ್ಲಿ ಹೇಳಿರೋದು ನನಗೆ ಇದು ಅರ್ಥ ಆಗಿರೋ ಪ್ರಕಾರ ನಾನು ಇದಕ್ಕೆ ಆನ್ಸರ್ ಮಾಡಬೇಕು ಅನ್ನೋದಾದರೆ, ನಾ ಇಲ್ಲಿ ಯಾರಿಗೂ ನಾನೇ ಊಟ ಹಾಕ್ತೀನಿ ಅಥವಾ ಹಂಗೆ ಊಟ ಮಾಡಿ ಹಿಂಗೆ ಊಟ ಮಾಡಿ ಅಂತ ಯಾರಿಗೂ ಹೇಳಲ್ಲ. ಸೊ ಏನಪ್ಪ ಅಂತ ಹೇಳಿದ್ರೆ, ನಾವು ಇಲ್ಲಿ ಊಟ ಮಾಡೋಕ್ಕೆ ಬೆಂಗಳೂರಿನಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದೀವಿ, ಸೊ ಅದೇ ಥರ ಯಾರು ನಾಳೆ ದಿವಸ ಬಂದು ಹೊಸದಾಗಿ ಒಂದತ್ತು ಊಟಕ್ಕೆ ನಮ್ಮ ರೀತಿ ಕಷ್ಟಪಡಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋಗಳನ್ನ ಮಾಡ್ತೀನಿ. ಯಾವುದೇ ವಿಡಿಯೋ ಮಾಡಿದ್ರು ಅಷ್ಟೇ ಮಾಡೋದು. ಸೊ ಇದರಿಂದ ನನಗೇನು ಪ್ರಾಫಿಟ್ ಇಲ್ಲ, ಆಯಿತಾ. ಏನಪ್ಪ ಅಂತ ಹೇಳಿದ್ರೆ, ನಾನು ಒಂದು ಹ್ಯಾಬಿಟ್ ಥರ ಮಾಡ್ಕೊಂಡಿದ್ದೀನಿ. ಡೈಲಿ ಡ್ಯೂಟಿ ಮಾಡೋ ಜೊತೆಗೆ ವಿಡಿಯೋ ಮಾಡಿ ಶೂಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋ ಥರ. ಅದೇನೋ ಯೂಸ್ ಆಗ್ಬೋದು, ಬಿಟ್ಟರೆ ಬಿಡ್ಬೋದು ಅನ್ನೋ ಥರದಲ್ಲಿ ಅಷ್ಟೇ. ಸೊ ಇಲ್ಲಿ ಹಸಿವಿದವ್ರಿಗೆ ಊಟ ಹೆಂಗೆ ಮಾಡ್ಬೇಕು ಎಲ್ಲರಿಗೂ ಗೊತ್ತೇ ಇರುತ್ತೆ. ಬಟ್ ಅದು ಊಟ ಹುಡ್ಕೊಂಡು ಹೋಗೋ ದಾರಿ ಇದೆಯಲ್ಲ, ಸೊ ಅದಕ್ಕೆ ಎಷ್ಟು ಕಷ್ಟ ಇದೆ. ಊಟ ಹುಡ್ಕೊಂಡು ಹೋಗೋ ದಾರಿಲಿ ಎಷ್ಟು ಕಲ್ಲು ಮುಳ್ಳುಗಳು ಇರತ್ತೆ, ಏನು ಎತ್ತ ಅನ್ನೋದನ್ನು ನಾವು ಇಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿ ಬೇರೆಯವ್ರಿಗೆ ಅದನ್ನು ಒಂದು ದಾರಿ ಮಾಡ್ಕೊಳ್ಳೋ ಥರದಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಅವ್ರಿಗೆ ಹೇಳ್ಕೊಡ್ತೀವಿ ಅಷ್ಟು ನಾಳೆ ದಿವಸ ಆ ಒಂದು ದಾರಿಲಿ ನಡೆಯೋರಿಗೆ. ಸೊ ಅಷ್ಟೇ ನನ್ನ ಉತ್ತರ ಇದಕ್ಕೆ. ಅಂತೆ ಬೇಗ ಹೋಗ್ತಾ ಇಲ್ಲ ಟೀ ಕುಡಿಯೋಣ, ಟೀನ್ ಫ್ಯಾಕ್ಟ್ರಿಯಿಂದ ಟುವರ್ಡ್ಸ್ ಇಂದ್ರನಗರ್ಗೆ ಹೋಗೋ ರೋಡಲ್ಲಿ ಟೀ ಕುಡಿಯೋಕೆ ಬಂದೆ. ಸೊ ಟೀ ಬಿಡೋಣ ಅಂತ ಅಂದ್ಕೊಂಡ್ರೆ ಗೈಸ್ ಬಿಡೋಕ್ಕೆ ಆಗ್ತಿಲ್ಲ. ಅದೇನೇ ಹೇಳಿ ಇದೇ ಲಾಸ್ಟ್ ಜಾಸ್ತಿ ಟೀ ಕುಡಿಯೋಕ್ಕೆ ಹೋಗಲ್ಲ. ಶಶಿಕುಮಾರ್ ಅನ್ನೋರು, ಬ್ರೋ ನ್ಯೂ ಗಾಡಿಗೆ ಇನ್ನೂ ನಂಬರ್ ಪ್ಲೇಟ್ ಬಂದಿಲ್ಲ, ನಾವು ಸ್ಟಿಕ್ಕರಿಂಗ್ ಹಾಕ್ಸ್ಬೋದಾ ಪ್ಲೀಸ್ ಹೇಳಿ. ಮೊದಲು ನಂಬರ್ ಪ್ಲೇಟ್ ಬಂದಿಲ್ಲ ಅಂತ ಪರವಾಗಿಲ್ಲ, ನಂಬರ್ ಕೊಟ್ಟಿರ್ತಾರಲ್ಲ ಶೋರೂಮಲ್ಲಿ ನಿಮ್ಮದು ರಿಜಿಸ್ಟರ್ ನಂಬರು, ಸೊ ಅದನ್ನು ಪ್ರಿಂಟೌಟ್ ತೆಗೆಸ್ಕೊಂಡು ಗ್ಲಾಸ್ ಮೇಲ್ಗಡೆ ಮುಂದ್ಗಡೆ ಮತ್ತು ಹಿಂದ್ಗಡೆ ಅನ್ಸ್ಕೊಂಡು ಓಡಿಸಿ, ಪರವಾಗಿಲ್ಲ, ಹೊಸ ಗಾಡಿ ಅಲ್ವಾ, ಸೊ ಅದರಿಂದ ಯಾರು ಕೇಳೋಕೆ ಹೋಗಲ್ಲ. ಅದು ಇದ್ದರೆ ನಿಮ್ಮ ಕಸ್ಟಮರ್ಗಳಿಗೂ ಐಡೆಂಟಿಫೈ ಮಾಡೋದಕ್ಕೆ ಇದೇ ಗಾಡಿ ಅನ್ನೋದು ಐಡೆಂಟಿಫೈ ಮಾಡೋದಕ್ಕೆ ಸೊ ಈಸಿ ಆಗುತ್ತೆ. ಮತ್ತು ಕ್ಯಾಬ್ ಅರ್ನಿಂಗ್ ಶಿವರಾತ್ರಿ ಸ್ಪೆಷಲ್ ಕ್ಯಾಬ್ ಅರ್ನಿಂಗ್ ಅದು ವೀಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ಎಷ್ಟು ಕಿಲೋಮೀಟ್ರು ಆಗಿರ್ಬೋದು ಅವತ್ತೊಂದು ದಿನದ ಅರ್ನಿಂಗು ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಸುಮಾರು ಜನ ಮಾಡಿದ್ದೀರಾ, 107ರಿಂದ 120, ಸುಮಾರು ಜನ ಮಾಡಿದ್ದೀರಾ ಬ್ರದರ್. 110, 135 ಮತ್ತು 165, 150, 160, 190, 95. ಸೊ ಎಲ್ಲ ಹೆಸರು ಹೇಳ್ತಾ ಹೋಗಿದ್ರೆ ವೀಡಿಯೋ ಲೆಂತ್ ಆಗಿಬಿಡುತ್ತೆ. ಕರೆಕ್ಟ್ ಕಿಲೋಮೀಟ್ರ್ ಬಂದ್ಬಿಟ್ಟು ಅವತ್ತಿನ ವೀಡಿಯೋದಲ್ಲಿ 141 ಕಿಲೋಮೀಟ್ರ್ ರನ್ ಆಗಿತ್ತು ಅವತ್ತಿನ ಅರ್ನಿಂಗ್ಸ್ತು. ಶಿವರಾತ್ರಿ ದಿನ ಮಾಡಿರೋಂಥ ಅರ್ನಿಂಗ್ಸ್ತು. ನೆಕ್ಸ್ಟ್ ಕೇಳಬಂದ್ಬಿಟ್ಟೆ ಅನಿಸ್ತದೆ. ಓಕೆ, ಇನ್ನೊಬ್ರು ಗೋವಿಂದ್ ಗುರು, ಬ್ರೋ ಫಸ್ಟ್ ಡೇ ಡ್ಯೂಟಿ ಮಾಡ್ಕೊಳ್ಳಿ, ನಿಮ್ಮ ಹೆಲ್ತ್ಗಿಂತ ಯಾವುದು ದೊಡ್ಡದು ಅಲ್ಲ. ಅದನ್ನು ಮಾಡ್ಬೋದು, ಬಟ್ ನನಗೆ ಯಾಕೋ ನೈಟೇ ಮಾಡೋದು ನನಗೆ ಯಾಕೋ ಸ್ವಲ್ಪ ಕಂಫರ್ಟಬಲ್ ಅಂತ ಅನ್ಸುತ್ತೆ. ಯಾಕಂದ್ರೆ ಬೆಳಗ್ಗೆ ಆ ಟ್ರಾಫಿಕಲ್ಲಿ ಯಾರೊಬ್ಬರು ಕಮೆಂಟ್ ಮಾಡಿದ್ರು, ಅವ್ನಿಗೆ ಬೆಳಗ್ಗೆ ಹೊತ್ತು ಟ್ರಾಫಿಕಲ್ಲಿ ಓಡಿಸೋಕ್ಕೆ ಮೀಟ್ರ್ ಇಲ್ಲ ಅವ್ನಿಗೆ, ಅದಕ್ಕೆ ಬೆಳಗ್ಗೆ ಹೊತ್ತು ಡ್ಯೂಟಿ ಮಾಡಲ್ಲ ಅಂತ. ಮೀಟ್ರ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ತನ್ನ ಮೀಟ್ರ್ ಏನಿದೆ, ತನ್ನ ಮೀಟ್ರಿಗೆ ವರ್ಕ್ ಆಗುತ್ತೆ ಇಲ್ವಾ ಅನ್ನೋದೊಂದು ಕರೆಕ್ಟ್ ನೋಡ್ಕೊಂಡು ಮಾತಾಡೋದು ಬೆಟರು, ಆಯಿತಾ. ಸೊ ಆ ಒಂದು ರೀಸನಿಂದ ಬ್ರದರ್ ನಾನು ಬೆಳಗ್ಗೆ ಹೊತ್ತು ಯಾಕೋ ಅಡ್ಜಸ್ಟ್ ಆಗ್ತಿಲ್ಲ. ಮತ್ತು ಲಾಂಗ್ ಟ್ರಿಪ್ ಇದ್ದರೆ ಹೇಳಿ ಬ್ರದರ್ ನೀವೇ ಇದ್ರೆ ಹೇಳಿ, ನನಗೆ ಲಾಂಗ್ ಟ್ರಿಪ್ ಬೇಕು. MCP ನನಗೆ ಒಂದು ಶೋರೂಮ್ ಅವರು 10K ಕೊಡ್ತೀನಿ ಅಂದರು, ಬೇರೆ ಶೋರೂಮ್ ಅವರು ಫ್ರೀ ಆಫ್ ಕಾಸ್ಟ್ ಕೊಡ್ತೀನಿ ಅಂದರು ಅವರು. ಓಕೆ, ಇದು ಮೈ ಕಾರ್ ಥರ್ಡ್ ಸರ್ವಿಸ್ ಕಾಸ್ಟ್ ಅಂದ್ಬಿಟ್ಟು ಹಾಕಿದ್ದೆ ಅದ್ರ ಆ ವಿಡಿಯೋಗೆ. ಸೊ ಬ್ರದರ್ MCPನ ಬಂದ್ಬಿಟ್ಟು ಹೆಂಗಂದರೆ ಆನ್ ರೋಡ್ ಪ್ರೈಸ್ ಗಾಡಿನ ಅಮೌಂಟ್ ಅಲ್ಲಿಗೆ ಒಂದ್ಸಲ ಗಾಡಿ ಅಮೌಂಟ್ ಜಾಸ್ತಿ ಹೇಳ್ಬಿಟ್ಟು ಅದನ್ನು ಫ್ರೀ ಅಂತ ಹೇಳ್ಬೋದು, ಇಲ್ಲ ಕಮ್ಮಿ ಹೇಳ್ಬಿಟ್ಟು ಅದಕ್ಕೆ ನಿಮಗೆ ಕಾಸ್ಟ್ ಅಂತ ಹಾಕ್ಬಿಟ್ಟು ಗಾಡಿದು ಕಾಸ್ಟ್ ಆನ್ ರೋಡ್ ಪ್ರೈಸ್ ಕಮ್ಮಿ ಒಂದೊಂದು ಶೋರೂಮ್ ಕಮ್ಮಿ ಕೊಟ್ಬಿಟ್ಟು ಅಲ್ಲಿ ನಿಮಗೆ ಅಲ್ಲಿ ಕೊಡ್ಬೋದು. ಆ ಥರ ಹೆಚ್ಚು ಕಮ್ಮಿ ಆಗುತ್ತೆ ಆ ಥರ.
CNG ಮೈಲೇಜ್ ಎಷ್ಟು, CNG ಬೆಲೆ ಎಷ್ಟು, 30 ಕಿಲೋಮೀಟರ್ 250 ಆಗುತ್ತಾ ಬ್ರದರ್? ಈ ವಿಡಿಯೋದಲ್ಲಿ ನಾನು ಯಾವುದೋ ನಿದ್ದೆ ಕಣ್ಣಲ್ಲಿ ನಾನು ತಪ್ಪಿನೋ ಏನೋ ಮಿಸ್ ಆಗಿ ಏನೋ ಒಂದು ಹೇಳ್ಬಿಟ್ಟಿದ್ದೀನಿ. ಅದನ್ನೇ ಒಂದು 2-3 ಜನ ಹೇಳ್ಕೊಂಡು ರುಬ್ತಾವ್ರೆ ಕಮೆಂಟಲ್ಲಿ, ಆಯಿತಾ? ನಾನು ನಿದ್ದೆ ಕಣ್ಣಲ್ಲಿ ಮಾತಾಡಿರ್ತೀನಿ, ನಿಮಗೆ ಪ್ರತಿ ಸಲ ಹೇಳ್ತೀನಿ, ಅಲ್ಲಿ ಇಲ್ಲಿ ತಪ್ಪೇನಾದರೂ ಹೇಳಿದರೆ ದಯವಿಟ್ಟು ಕ್ಷಮಿಸಿ. ಸ್ವಲ್ಪ ನಿದ್ದೆ ಗಂಡಲ್ಲಿ ಡ್ಯೂಟಿ ಮಾಡ್ತಾ ಇರ್ತೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ರಾತ್ರಿ ಹೊತ್ತು ನಿದ್ದೆ ಗಂಡಲ್ಲಿ ಡ್ಯೂಟಿ ಮಾಡ್ತಾ ಇರ್ತೀವಿ. ಸೊ ಅವಾಗ ಏನೋ ಒಂದು ಮಾತು ಆ ಕಡೆ ಈ ಕಡೆ ಹೋಗ್ಬೋದು. ಸೊ ಅದೆಲ್ಲ ಇದು ಮಾಡೋಕ್ಕಾಗಲ್ಲ ಬ್ರದರ್. ಇಲ್ಲ ಒಂದು ತಪ್ಪು ಹೇಳ್ತೀನಿ, ಕಿಲೋಮೀಟ್ರದು ಇಷ್ಟು ಕಿಲೋಮೀಟ್ರಿಗೆ ಇಷ್ಟು CNG ಹೋದರೆ ನಮ್ಗೆ ಇವಾಗ ಇಷ್ಟು ಅಂತ ಅದನ್ನೇ ಹಾಕೊಂಡು ರುಬ್ತಾ ಇದ್ದಾರೆ 1-2-3 ಜನ. ಬಿಟ್ಬಿಟ್ರಪ್ಪ, ಆಯಿತು. ಮಾಡಿದ್ರೆ ರಿಪ್ಲೈನೇ ಮಾಡಲ್ಲ ನೀನು, ಏನಕ್ಕೆ ಮಾಡಬೇಕು ಕಮೆಂಟು? ಬ್ರದರ್ ಇಲ್ಲಿ ಕಮೆಂಟ್ ಮಾಡ್ತಾನೆ ಕೂತ್ಕೊಳ್ಳೋಕೆ ನಂಗೆ ಮಾಡೋಕ್ಕೆ ಬೇರೆ ಕೆಲಸ, ಬೇರೆ ಯಾವುದೂ ಕೆಲಸ ಇಲ್ಲ ಅಂತಲ್ಲ. ನಂಗೆ ಬೇರೆ ಕೆಲಸಗಳು ಇದೊಂದೇ ಕೆಲಸ ಅಲ್ಲ, ಆಯಿತಾ? ನಮ್ಗೆ ಹೆಂಡತಿ ಮಕ್ಕಳಿದ್ದಾರೆ, ನಮಗೂ ಕಮಿಟ್ಮೆಂಟ್ಗಳಿದ್ದಾವೆ, ಫ್ಯಾಮಿಲಿ ಅನ್ನೋದಿದೆ, ಸಂಸಾರ ಅನ್ನೋದಿದೆ. ಸೊ ಅದರಿಂದ ಆಯಿತಾ, ನಾನು ಫ್ರೀ ಆಗೋ ಟೈಮ್ನಲ್ಲೇ ನಾನು ಕಮೆಂಟ್ಗೆ ರಿಪ್ಲೈ ಮಾಡೋದು, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರೋರು ರಿಪ್ಲೈ ಮಾಡೋದು, ಕಾಲ್ ಮಾಡಿರೋರಿಗೂ ಕೂಡ ಮಿಸ್ ಕಾಲ್ ಬಂದಿದ್ರೆ ಆಗಿದ್ರೆ ಸೊ ಅದಕ್ಕೂ ವಾಪಸ್ ಕಾಲ್ ಮಾಡುವಂಥದ್ದು. ಸೊ ಇಷ್ಟಿರಲಿ ಬ್ರದರ್. ಸ್ನೇಹಿತರೆ, ಲೆಂತ್ ಆಗ್ಬಿಡುತ್ತೆ ವಿಡಿಯೋ. ಸೊ ಮುಂದಕ್ಕೆ ಆಮೇಲೆ ನೋಡೋಣ, ಓಕೆನಾ? ಇನ್ನೊಂದು ಡ್ಯೂಟಿ ಬಂತು. ಸೊ ನೋಡ್ಬೋದು, ಟೈಮ್ ಬಂದ್ಬಿಟ್ಟು 3 ಗಂಟೆ, ಆಯಿತಾ? ಬನ್ನಿ ಹೋಗೋಣ. ಲೊಕೇಶನ್ ಬಂದ್ಬಿಟ್ಟು ಪಿಕಪ್ ಲೊಕೇಶನ್ನು ಎಷ್ಟು ದೂರ ಇದೆ ಗೊತ್ತಿಲ್ಲ. ಓಕೆ, ಇಲ್ಲ 270 ಮೀಟರ್ಸ್ ಇದೆ. ಸೊ ಬನ್ನಿ ಹೋಗಿ ಕರ್ಕೊಂಡು ಹೋಗೋಣ. 3 ಗಂಟೆ ಅದಾದರೆ ಏರ್ಪೋರ್ಟ್ ಇದು ಡ್ರಾಪು, ಪ್ರೀಮಿಯರ್ ಡ್ಯೂಟಿ. ಸೊ ಬನ್ನಿ ಕರ್ಕೊಂಡು ಡ್ರಾಪ್ ಮಾಡೋಣ 3ನೇ ಡ್ಯೂಟಿನ. ಡ್ರಾಪ್ ಮಾಡಿದೆ ಏರ್ಪೋರ್ಟು, ಟರ್ಮಿನಲ್ 1. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 4 ಗಂಟೆ, 1 ನಿಮಿಷ ಇತ್ತು 4 ಗಂಟೆಗೆ. ಕ್ಯಾಶ್ ಕಲೆಕ್ಷನ್ ಬಂದ್ಬಿಟ್ಟು 974 ರೂಪಾಯಿ ತಗೊಂಡಿದ್ದೀನಿ ನೋಡಿ. 800 ಎಷ್ಟು 13 ರೂಪಾಯಿ ಕೊಟ್ಟಿದ್ದಾನೆ. 813 ರೂಪಾಯಿ ಕೊಟ್ಟಿದ್ದಾನೆ ನನಗೆ, ಆಯಿತಾ? ಸೊ ಬನ್ನಿ ಆಯಿತು. ಇನ್ನೊಂದು ಡ್ರಾಪ್ ಮಾಡಿದೆ ಸಾದಾಹಳ್ಳಿ ಗೇಟಿಂದ ಏರ್ಪೋರ್ಟ್ಗೆ. ಸೊ 7.5-8 ಕಿಲೋಮೀಟ್ರ್ ಇದೆ. ಅಮೌಂಟ್ 240 ರೂಪಾಯಿ ಏನೋ ಇರಬೇಕು, ತೋರಿಸ್ತೀನಿ. ಟೈಮ್ ಬಂದ್ಬಿಟ್ಟು 5:04 ಆಗೈತೆ. ಟರ್ಮಿನಲ್ 2 ಡ್ರಾಪು ನೋಡಿ, 252 ರೂಪಾಯಿ ಕೊಟ್ಟಿದ್ದಾನೆ. ಸೊ ಇದನ್ನು ಆ್ಯಡ್ ಮಾಡ್ಕೊಂಬೋಣ. 252 1677 ರೂಪಾಯಿ ಆಗೈತೆ ಇಲ್ಲಿ ತನಕ ಅರ್ನಿಂಗ್ಸು. ಬನ್ನಿ ಹೋಗೋಣ. ಟೈಮ್ ಬಂದ್ಬಿಟ್ಟು 6:53 ಕಾಣಿಸ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಝೂಮ್ ಮಾಡ್ತೀನಿ. ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಇಲ್ಲಿ ತನಕ ಎಷ್ಟಾಗೈತೆ ಅಂತ ಹೇಳ್ತೀನಿ ನೋಡಿ. 1963 ರೂಪಾಯಿ ಆಗೈತೆ. ಅದತ್ರ ಒಂದು 3-6 ಟ್ರಿಪ್ಗೆ, ಆಯಿತಾ? ಇವಾಗ ಇನ್ನೊಂದು ಬಂದ್ಬಿಟ್ಟು ಇದಕ್ಕೆ ಸಿಕ್ಕಿದೆ, ಅದು ಇಂಟರ್ಸಿಟಿ ಒಂದು ಸಿಕ್ಕಿದೆ. ಯಾಕೋ ಸ್ವಲ್ಪ ಸಿಟಿ ಮಾಡೋಕ್ಕೆ ಬೇಜಾರಾಗಿ ಮಾಡಿ ಬೇಜಾರಾಗಿ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅನಿಸ್ತು. ಅದಕ್ಕೆ ಒಂದು ರಿಸರ್ವೇಷನ್ ಕೊಟ್ಟಿದ್ದ, ತೊಗೊಂಡಿದ್ದೀನಿ. ಎಲ್ಲಿಗೆ ಅಂತ ಹೇಳಿದ್ರೆ ಘಾಟಿ ಸುಬ್ರಹ್ಮಣ್ಯಗೆ, ಆಯಿತಾ? ಸೊ ತೋರಿಸ್ತೀನಿ ನಿಮ್ಗೆ ಒಂದ್ಸಲ, ನೋಡ್ಬೋದು. ಮೇಲೆ ಡೀಟೇಲ್ಸ್ ಹಾಕಿರ್ತೀನಿ. 1885 ರೂಪಾಯಿ ಕೊಟ್ಟಿದ್ದಾನೆ. ಇದು ಬಂದ್ಬಿಟ್ಟು ಇವಾಗ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ 6 ಅವರ್ಗೆ. ಸೊ ಆಯಿತಾ, 6 ಅವರು 120 ಕಿಲೋಮೀಟ್ರ್ ಏನೋ ಕೊಟ್ಟಿದ್ದಾನೆ ಕಿಲೋಮೀಟ್ರ್ ಲಿಮಿಟು. ಸ್ವಲ್ಪ ಹೊರಗಡೆ ಹೋದ್ರೆ ಸ್ವಲ್ಪ ಮೈಂಡು ಸ್ವಲ್ಪ ಫ್ರೆಶ್ ಆಗುತ್ತೆ ಅನ್ನೋದಕ್ಕೆ ಯಾಕೋ ಬೇಜಾರಾಗ್ತಿತ್ತು. ಹೆಂಗೋ ಹೋಗ್ಬೇಕು ಅನ್ನಿಸ್ತಲ್ಲ ಅಂದ್ಬಿಟ್ಟು ತೊಗೊಂಡೆ. ಇದು ಬಂದ್ಬಿಟ್ಟು ವರ್ಮಾ ಊರ್ ಪಿಕಪ್ ಇರೋದು. ಸೊ ಈಗ ಹೋಗ್ತಾ ಇದ್ದೀನಿ. ಈಗ ಆನ್ ದ ವೇ ಹತ್ತತ್ರ ಒಂದು 7 ಗಂಟೆ ಆಯಿತು. ಏನಾರ ಹೊಟ್ಟೆ ಸ್ವಲ್ಪ ತಿಂಡಿ ಟಿಫನ್ ಏನಾದ್ರು ಮಾಡಿಕೊಂಡು ಫಸ್ಟ್ ಬ್ರಷ್ ಮಾಡ್ಕೋತೀನಿ. ಇಲ್ಲ ಸೈಡಲ್ಲಿ ಹಾಕ್ಕೊಂಡು ಗಾಡಿದ ಬ್ರಷ್ ಇದೆ, ಬ್ರಷ್ ಮಾಡಿಕೊಂಡು ಟಿಫನ್ ಏನಾರು ಮಾಡಿಕೊಂಡು ಆಮೇಲೆ ಲೊಕೇಶನ್ಗೆ ಹೋಗ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನಕ್ಕಂದರೆ ನಿಮಗೆ ವಿಡಿಯೋ ಲೆಂತ್ ಆಗ್ಬಿಡುತ್ತೆ. ಆಲ್ಮೋಸ್ಟ್ ಆಲ್ರೆಡಿ ಒಂದು 13-14 ನಿಮಿಷ ಆಗ್ಬಿಟ್ಟಿದೆ ವಿಡಿಯೋ. ಸೊ ಅದಕ್ಕೋಸ್ಕರ ನಾನು ಹೋಗೋದು ಮತ್ತು ಡ್ರಾಪ್ ಮಾಡೋದು ಎಲ್ಲ ತೋರಿಸ್ತಾ ಕೂತ್ಕೊಂಡ್ರೆ ಲೆಂತ್ ಆಗ್ಬಿಡುತ್ತೆ ವಿಡಿಯೋಸ್, ನೋಡೋದು ನಿಮಗೂ ಬೇಜಾರಾಗ್ಬಿಡುತ್ತೆ. ಸೊ ಇದನ್ನು ಕಂಪ್ಲೀಟ್ ಮಾಡಿದ್ರೆ 1885. ಇದನ್ನು ಮುಗಿಸಿದ್ರೆ ಎಷ್ಟಾಗತ್ತೆ ಅಂತ ಹೇಳ್ಬಿಡ್ತೀನಿ. 1885
ಅರ್ನಿಂಗ್ಸ್ ಬಂದ್ಬಿಟ್ಟು 3848 ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ. ಸೊ ಈ ಒಂದು ಟ್ರಿಪ್ನು ಈಗ ಇಂಟರ್ಸಿಟಿ ತೊಗೊಂಡಿರೋದನ್ನು ಕಂಪ್ಲೀಟ್ ಮಾಡಿದ್ರೆ ಇದರಲ್ಲಿ ನೀವು ಏನು ಮೈನಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ CNG ಫುಲ್ ಟ್ಯಾಂಕು ಮೇಲ್ಗಡೆ ಬೇಕಾಗುತ್ತೆ. 1000 ರೂಪೀಸ್ ಮೈನಸ್ ಮಾಡ್ಕೊಳ್ತೀರಾ? ಬೇಡ, ಒಂದು ನಿಮಿಷ ಇಲ್ಲಿ. 848 ಇನ್ನೂ ಒಂದು 4 ಪಾಯಿಂಟ್ ಇದೆ CNG. ಸೊ ಮೈನಸ್ 800 ರೂಪಾಯಿ ತಗೊಳ್ಳಿ, ಮೈನಸ್ 800 ರೂಪಾಯಿ ಮಾಡ್ಕೊಳ್ಳಿ, ಓಕೆನಾ? 800 ರೂಪಾಯಿ ಮೈನಸ್ಸು 187 ರೂಪಾಯಿ ಒಂದು ಸಬ್ಸ್ಕ್ರಿಪ್ಷನ್ ಫೀಸು, ಪ್ಲಸ್ ಇವನು ಊಬರ್ ಇನ್ನೊಂದು ತಿರ್ಗಾ ಏನಪ್ಪ ಕ್ಯಾತೆ ತೆಗ್ದವನೆ ಅಂತಂದರೆ ಸಬ್ಸ್ಕ್ರಿಪ್ಷನ್ ಫೀಸ್ ಕೊಡೋದಲ್ಲದೆ ಯಾವ್ದಾದ್ರು ರಿಸರ್ವೇಷನಲ್ಲಿ ಡ್ಯೂಟಿನ ಎತ್ಕೊಂಡು ಹೋದ್ರೆ ಒಂದು ರಿಸರ್ವೇಷನ್ಗೆ 10 ರೂಪಾಯಿಗೆ ಕಟ್ ಮಾಡ್ತಾನಂತೆ, ಆಯಿತಾ? ಸೊ ಇವಾಗ ಇಂಟರ್ಸಿಟಿ ಬಂದ್ಬಿಟ್ಟು ರಿಸರ್ವೇಷನು, ಸೊ ಇದೊಂದು 10 ರೂಪಾಯಿ ಕಟ್ ಮಾಡ್ತಾನೆ. ಸೊ ಇಷ್ಟು ಮೈನಸ್ ಮಾಡಿದ್ರೆ ಇವತ್ತಿನ ಅರ್ನಿಂಗ್ಸ್ ಬಂದ್ಬಿಟ್ಟು 2856 ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ.